ನಮಸ್ಕಾರ. ದ ಬಾಯ್ಸ್ ಕಿಚನ್ ಚಾನಲ್ಗೆ ಸ್ವಾಗತ. ನಾವು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟಲ್ಲಿ ಹೇಗಾಗಿತ್ತು ಅಂತ ತಿಳಿಸಿ. ನಾವು ಇವತ್ತು ಏನಪ್ಪ ಮಾಡ್ತಿದ್ದೀವಿ ಅಂದರೆ ಎಗ್ ಕೀಮಾನ ಮಾಡೋಕೆ ಹೊರಟಿದ್ವಿ. ಎಗ್ ಕೀಮಾ ಮಾಡೋಕ್ಕೆ ಏನು ಜಾಸ್ತಿ ಐಟಮ್ ಬೇಕಾಗಿಲ್ಲ. ಬೇಗ ಏನು ಮನೇಲಿ ಖಾಲಿ ರೈಸ್ ಏನೋ ಚಪಾತಿನೋ ಇದೆ ಸೈಡಿಗೆ ನೆಂಚ್ಕೊಳ್ಳೋಕೆ ಬೇಕಂದರೆ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ವೀಡಿಯೋ ಹಂಗಾಗಿದೆ ತಿಳಿಸಿ ಕಮೆಂಟಲ್ಲಿ. ಸೊ ಬನ್ನಿ, ಇದನ್ನು ಮಾಡ್ಕೊಳ್ಳೋಕ್ಕೆ ಮೊದಲು ನಾ ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮಾಟೊ ತೊಗೊಳ್ತಿದ್ದೀನಿ. ಹಂಗೆ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡ್ಕೊಳ್ತಿದ್ದೀನಿ. ನಂತರ ಒಂದು 4-5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಆಮೇಲೆ ಚೂರು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು, ನಂತರ ಇಲ್ಲಿ ನಾನು ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ. 6 ಮೊಟ್ಟೆನ ಬೇಯಿಸೋಕೆ ಹಾಕ್ತಿದ್ದೀನಿ. 6 ಮೊಟ್ಟೆ ಬೇಯಿಸಿ, ಇಲ್ಲಿ ನೋಡ್ಬೋದು ಮೊಟ್ಟೆ ಸಿಪ್ಪೆನ ನಾನು ಈಸಿಯಾಗಿ ಸುಲಿಬೋದು. ಆ ಸಿಪ್ಪೆ ಆ ಮೆಥಡನ್ನ ಹೇಳಿಕೊಡ್ತಿದ್ದೀನಿ. ನೋಡ್ಬೋದು, ಸುಲಿಯೋಕೆ ಕಷ್ಟ ಆಗುತ್ತೆ ಅನ್ನೋರು ನೋಡ್ಬೋದು. ನಾ ಇಲ್ಲಿ ಮಾಡ್ತಿದ್ದೀನಲ್ಲ, ಈ ರೀತಿ ಸ್ಕ್ವೀಸ್ ಮಾಡೋದ್ರಿಂದ ಈಸಿಯಾಗಿ ಸಿಪ್ಪೆಗಳು ಸುಲ್ಕೊಳ್ತವೆ. ಆಮೇಲೆ ಅದನ್ನು ತುರಿಯೋ ಮನೆಯಲ್ಲಿ ತುರ್ಕೋಬೇಕಾಗತ್ತೆ. ಚೆನ್ನಾಗಿ ಮೊಟ್ಟೆನೆಲ್ಲ ತುರ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಸೊ ಈಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಮೊದಲಿಲ್ಲಿ 3 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಹೆಚ್ಚಿಟ್ಕೊಂಡಂಥ ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ ಒಂದೊಂದಾಗಿ. ನಂತರ ಅದನ್ನು 2 ಮಿನಿಟ್ ಫ್ರೈ ಮಾಡೋಕೆ ಬಿಡೋಣ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ. ನಂತರ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ನಂತರ ಅದಕ್ಕೆ ಚೂರು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ನಂತರ ಇದಕ್ಕೆ ಚೂರು ಎಗ್ ಕೀಮಾ ಮಸಾಲನ ಹಾಕಿದ್ದೀನಿ. ಸೊ ಮತ್ತು ಇದನ್ನು ಚೂರು 2 ನಿಮಿಷ ಫ್ರೈ ಆಗಿಬಿಡೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಚೂರು ನೀರು ಹಾಕಿ 1-2 ನಿಮಿಷ ವಾಪಸ್ ಬೇಯಕ್ಕೆ ಬಿಡೋಣ. ನಂತರ ನಾವು ಎಗ್ ಮೊಟ್ಟೆನ ಏನು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಈಗ ಮೊಟ್ಟೆನ ಆ್ಯಡ್ ಮಾಡಿದ ಮೇಲೆ ಏನು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತಿಲ್ಲ, 1-2 ನಿಮಿಷ ಬೇಯಿದ್ರೆ ಸಾಕು. ಇದಕ್ಕೇನೆ ಚೂರು ನೀರು ಹಾಕ್ಕೊಂಡು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೊಂದು 2 ನಿಮಿಷ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡ್ಬೋದು ಎಗ್ ಕೀಮಾ ಈಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಇದನ್ನು ಮಾಡ್ಕೊಂಡು ಬಿಡ್ಬೋದು. ಇದ್ರೊಟ್ಟು ಏನು ಚಪಾತಿ ಅಥವಾ ಪರೋಟ ಅಥವಾ ಖಾಲಿ ರೈಸಲ್ಲಿ ಒಳ್ಳೆಯ ಟೇಸ್ಟಾಗಿರುತ್ತೆ. ಸೊ ಹೇಗಾಗಿದೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.